ನಮಸ್ಕಾರ ವೀಕ್ಷಕರೇ, ದರ್ಶನ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನೀವು ಈಗಾಗಲೇ ತಮ್ಲೈನನ್ನು ನೋಡಿರ್ತೀರ. ಇಂಗ್ಲೆಂಡ್ನ ಸ್ಟಾರ್ ಆಟಗಾರ ಹ್ಯಾರಿ ಬ್ರೂಕ್ ಅವರನ್ನು 2 ವರ್ಷ IPLನಿಂದ ಬ್ಯಾನ್ ಮಾಡಲಾಗಿದೆ ಅಂತಕ್ಕಂಥದ್ದು. ಹಾಗಿದ್ರೆ ಅವ್ರು ಬ್ಯಾನ್ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ. ವೀಕ್ಷಕರೇ, IPLನಲ್ಲಿ ಸಾಕಷ್ಟು ರೂಲ್ಸ್ಗಳಿವೆ. ಅದರಲ್ಲಿ ವಿದೇಶಿ ಆಟಗಾರರಿಗೆ ಸಹ ಸಾಕಷ್ಟು ನಿಯಮಗಳಿವೆ. ಆ ಒಂದು ನಿಯಮವನ್ನು ಮೀರಿ ಈಗ ಹ್ಯಾರಿ ಬ್ರೂಕ್ ಅವರು ಬ್ಯಾನ್ ಆಗುವಂಥ ಸಾಧ್ಯತೆ ಸಹ ಇದೆ. ಅದರಲ್ಲಿ ಯಾವುದಪ್ಪ ಅಂತಂದರೆ, ಪ್ರಮುಖವಾಗಿ IPL ಮೆಗಾ ಹರಾಜಿನಲ್ಲಿ ಪಾಲ್ಗೊಂಡಂಥ ಆಟಗಾರರು ತಮ್ಮ ತಂಡದ ಪರವಾಗಿ ಆಡಲೇಬೇಕು ಅಂತೇಳಿ ಒಂದು ನಿಯಮ ಇದೆ. ಒಂದು ವೇಳೆ ಅವರು ಟೂರ್ನಿ ಪ್ರಾರಂಭದ ಹಂತದಲ್ಲಿ ಏನಾದರೂ ಅಲಭ್ಯರಾದರೆ ಅಂಥವ್ರನ್ನು 2 ವರ್ಷಗಳ ಕಾಲ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿಯಮ ಇದೆ. ಒಂದು ವೇಳೆ ಆಟಗಾರರಿಗೆ ಒಂದು ಇಂಜುರಿ ಸಮಸ್ಯೆ ಅಥವಾ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳು ಎದುರಂಥ ಸಂದರ್ಭದಲ್ಲಿ ಬೇಕಿದ್ರೆ ಅವರು ಹಿಂದೆ ಸರಿಬೋದು. ಬಟ್ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತಂದಾಗ ಅವರು ಟೂರ್ನಿ ಆಡೋದಕ್ಕೆ ಒಂದು ಅಲಭ್ಯರಾಗ್ತಾರೆ. ಅಂಥವ್ರನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಸಹ ಒಂದು ನಿಯಮ IPLನಲ್ಲಿದೆ. ಹಾಗಿದ್ರೆ ಈ 2025ರ ಹರಾಜಿನಲ್ಲಿ 6.5 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅವರನ್ನು ಖರೀದಿ ಮಾಡಿತ್ತು. ಆ ಖರೀದಿ ಮಾಡಿದ ಬಳಿಕ ಕೇವಲ 10 ರಿಂದ 15 ದಿನ ಮಾತ್ರ IPL ಪಂದ್ಯ ಶುರುವಾಗೋದಕ್ಕೆ ಸಮಯ ಇರುವಂಥದ್ದು. ಈ ಸಮಯದಲ್ಲಿ ಈಗ ಅವರು ಅಲಭ್ಯರಾಗಿರ್ತಕ್ಕಂಥದ್ದು. ಹಾಗಿದ್ರೆ ಈ ನಿಯಮವನ್ನು ಜಾರಿಗೆ ತರೋದಕ್ಕೂ ಕಾರಣ ಇದೆ. ಯಾಕಂತಂದರೆ ವಿದೇಶಿ ಆಟಗಾರರು ಟೂರ್ನಿ ಆರಂಭದ ಸಂದರ್ಭದಲ್ಲಿ ಒಂದಷ್ಟು ಪಂದ್ಯಗಳು ಸಹ ಅವ್ರು ಬರ್ತಾನೆ ಇರಲಿಲ್ಲ. ಹಾಗಾಗಿ ಈ ಒಂದು ಕಾನೂನನ್ನು ಸಹ ಒಂದು ನಿಯಮವನ್ನು ಜಾರಿ ಮಾಡಿರ್ತಾರೆ. ಆದರೆ ಈಗ ಹ್ಯಾರಿ ಬ್ರೂಕ್ ಅವರು ಈ ಒಂದು ನಿರ್ಧಾರ ಅಂದರೆ ಅವ್ರು ಮುಂದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒತ್ತು ನೀಡಬೇಕಂತೇಳಿ, ಅಂದರೆ ಅವ್ರಿಗೆ ಸಮಯವನ್ನು ಮೀಸಲಿಡಬೇಕಂತೇಳಿ ಅವರು ಈ ಒಂದು ಟೂರ್ನಿಗೆ ಪಾಲ್ಗೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಈ ಒಂದು ನಿರ್ಧಾರ ಅವರ ಒಂದು ಕ್ರಿಕೆಟ್ ಬದುಕಿಗೆ ಸಹ ಅಂದರೆ IPLನ ಕ್ರಿಕೆಟ್ ಬದುಕಿಗೆ ಸಹ ಮುಳುವಾಗ್ಬೋದು. ಆ ಹರಾಜಿನಲ್ಲಿ ಆಟಗಾರರು ಆಯ್ಕೆಯಾಗಿರ್ತಾರೆ ಅಂಥವ್ರು ಸಹ ಆಡಲೇಬೇಕು. ಒಂದು ವೇಳೆಯಲ್ಲಿ ಅವ್ರು ಆಡಿಲ್ಲ ಅಂತಂದರೆ 2 ವರ್ಷ ಬ್ಯಾನ್ ಆಗ್ತಕ್ಕಂಥ ಒಂದು ನಿಯಮ IPL ಅಂದರೆ BCCI ಜಾರಿ ಮಾಡಿರ್ತಕ್ಕಂಥದ್ದು. ಅಂದರೆ ಹೀಗಾಗಿ ಈಗ 2 ವರ್ಷಗಳ ಕಾಲ ಅವರು ಬ್ಯಾನ್ ಆದರೆ 2026, 2027 ಈ ಒಂದು ಟೂರ್ನಿಗಳಲ್ಲಿ ಸಹ ಅವರು ಆಡೋದಕ್ಕೆ ಆಗೋದಿಲ್ಲ. ಏನಿದ್ರು 2028ಕ್ಕೆ ಅಂದರೆ 2028ರ IPL ಸೀಸನ್ವರೆಗೂ ಸಹ ಅವರು ಕಾಯಬೇಕಾಗಿರುವಂಥದ್ದು. ಒಟ್ಟಾರೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕಿಗೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಈ ಒಂದು ನಿರ್ಧಾರ ಮಾಡ್ಕೊಂಡಿರೋದು. ಈಗ ಈ ನಿರ್ಧಾರನೇ ಅವರಿಗೆ ಎಲ್ಲೋ ಒಂದು ಕಡೆ IPLನಲ್ಲಿ ಮುಳುವಾಗಿರುವಂಥದ್ದು. ಹಾಗಿದ್ರೆ ನೋಡಬೇಕು, ಇನ್ನು ಮುಂದಾದರೂ ಸಹ ಅದು ಲಭ್ಯತೆ ಇರ್ಬೋದು, ಅಥವಾ ಈ ಒಂದು ವರ್ಷ ಟೂರ್ನಿ ಕಂಟಿನ್ಯೂ ಮಾಡ್ತಾರಾ, ಅಥವಾ ಇದೇ ರೀತಿ ಅಂತಾರಾಷ್ಟ್ರೀಯ ಬದುಕಿಗಾಗಿ ಅಂದರೆ ಕ್ರಿಕೆಟ್ ಜೀವನಕ್ಕಾಗಿ ಈ ಒಂದು ನಿರ್ಧಾರ ತೆಗೆದುಕೊಳ್ತಾರಾ ಅಂತಕ್ಕಂಥ ಸರ್ ನೋಡಬೇಕಾಗಿರುವಂಥದ್ದು. ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ನಮ್ಮ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.